ಮರ್ಕಟದಂತಹ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ? ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರುತ್ತದೆ. ಗುರು ದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಗಾಗಿ ಒಂದು ಪರೀಕ್ಷೆಯನ್ನು ವಿಧಿಸುತ್ತಾರೆ. ಮರದ ಮೇಲಿರುವ ಗುಬ್ಬಚ್ಚಿಯ ಕಣ್ಣಿಗೆ ಗುರಿಯನ್ನಿಟ್ಟು ಬಾಣ ಪ್ರಯೋಗವನ್ನು ಮಾಡಿ ಎನ್ನುತ್ತಾರೆ. ಎಲ್ಲಿಯ ಮರ, ಎಲ್ಲಿಯ ಗುಬ್ಬಚ್ಚಿ, ಗಾವುದ ದೂರ. ಪ್ರತ್ಯೇಕ ಶಿಷ್ಯರು ಯತ್ನಿಸುತ್ತಾರೆ. ಆಚಾರ್ಯರು ಪ್ರತಿಯೊಬ್ಬ ಶಿಷ್ಯನನ್ನು ನೀನೇನು ನೋಡುತ್ತಿರುವೆ ಎಂದು ಕೇಳುತ್ತಾರೆ. ಒಬ್ಬ ಮರವನ್ನು ನೋಡುತ್ತಿದ್ದೇನೆ ಎನ್ನುತ್ತಾನೆ, ಇನ್ನೊಬ್ಬ ಕೊಂಬೆಯನ್ನು ನೋಡುತ್ತಿದ್ದೇನೆ ಎನ್ನುತ್ತಾನೆ, ಇನ್ನೊಬ್ಬ ಗುಬ್ಬಚ್ಚಿಯನ್ನು, ಮತ್ತೊಬ್ಬ ಎಲೆಗಳನ್ನು, ವಿಭಿನ್ನ ಉತ್ತರಗಳನ್ನು ನೀಡುತ್ತಾರೆ. ಸಂತೃಪ್ತರಾಗದ ಆಚಾರ್ಯರು ಯಾರಿಗೂ ಬಾಣ ಪ್ರಯೋಗವನ್ನು ಮಾಡಲು ಅನುಮತಿಸುವುದಿಲ್ಲ. ಆಗ ಅರ್ಜುನ, ಆಚಾರ್ಯರೇ, ನನಗೀಗ ಕೇವಲ ಗುಬ್ಬಚ್ಚಿಯ ಕಣ್ಣಷ್ಟೇ ಕಾಣುತ್ತಿದೆ ಎನ್ನುತ್ತಾನೆ. ಆಚಾರ್ಯರಿಗೆ ಪರಮಾನಂದವಾಗಿ ಬಾಣವನ್ನು ಪ್ರಯೋಗಿಸು ಅರ್ಜುನ ಎನ್ನುತ್ತಾರೆ. ಆಚಾರ್ಯರು ವಿಧಿಸಿದ ಪರೀಕ್ಷೆಯಲ್ಲಿ ಅರ್ಜುನ ಉತ್ತೀರ್ಣನಾಗುತ್ತಾನೆ. ಅರ್ಜುನನ ಏಕಾಗ್ರತೆಯನ್ನು ಈ ಸನ್ನಿವೇಶ ತಿಳಿಸುತ್ತದೆ. ಮನುಷ್ಯನಿಗೆ ಏಕಾಗ್ರತೆಯೊಂದು ವರ. ಏಕಾಗ್ರತೆ ಇಲ್ಲದಿರುವ ವ್ಯಕ್ತಿಯ ಬಾಳು ಸೂತ್ರವಿರದ ಗಾಳಿಪಟದಂತಾಗಿರುತ್ತದೆ. ಚಿತ್ತ ಚಾಂಚಲ್ಯದಿಂದ ಯಾವುದೇ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದೆ ಬದುಕಿನಲ್ಲಿ ಶೋಕಿಸುತ್ತಾನೆ. ಏಕಾಗ್ರತೆ ಇಲ್ಲದಿರುವ ವ್ಯಕ್ತಿಯ ಜೀವನ ಅಯೋಮಯವಾಗಿರುತ್ತದೆ. ಮನಸ್ಸು ಪ್ರತಿಯೊಂದನ್ನು ಬಯಸುತ್ತದೆ. ಸಿಗದಿದ್ದಾಗ ನಿರಾಶೆಯನ್ನು ಹೊಂದುತ್ತದೆ. ನಿರಾಶೆಯ ಕೂಪದಲ್ಲಿ ಬಿದ್ದ ಮನುಷ್ಯ ಬದುಕಿನಲ್ಲೇ ನಿರಾಸಕ್ತನಾಗುತ್ತಾನೆ. ಲವಲವಿಕೆಯನ್ನು ಕಳೆದುಕೊಳ್ಳುತ್ತಾನೆ. ಇದೆಲ್ಲ ಒಂದಕ್ಕೊಂದು ಕೊಂಡಿ. ಏಕಾಗ್ರತೆಯ ಕೊಂಡಿ ಗಟ್ಟಿಯಾಗಿದ್ದರೆ ಮನುಷ್ಯ ಸಾಧನೆಯ ಪಥದಲ್ಲಿ ಸಂಚರಿಸುತ್ತಾನೆ. ಬಾಳಿನ ಪ್ರತಿಯೊಂದು ಹಂತದಲ್ಲೂ ಬೇಕಾದ್ದು ಏಕಾಗ್ರತೆ. ಓದಲು, ಬರೆಯಲು, ಆಟವಾಡಲು, ಪೂಜಿಸಲು, ಜಪಿಸಲು, ಹಾಡಲು ಪಟ್ಟಿ ಉದ್ದವಾಗುತ್ತಲೇ ಹೋಗುತ್ತದೆ. ಏಕಾಗ್ರತೆಯನ್ನು ಸಾಧಿಸುವುದು ಹೇಗೆ? ಆಧುನಿಕ ಜಗತ್ತಿನ ಬಹುದೊಡ್ಡ ಪ್ರಶ್ನೆ. ಧ್ಯಾನ ಮಾಡಿ, ಯೋಗ ಮಾಡಿ ಎಂಬುದು ಸಿದ್ಧ ಉತ್ತರ. ಧ್ಯಾನ, ಯೋಗ ಮಾಡಲಾದರೂ ಏಕಾಗ್ರತೆ ಬೇಕಲ್ಲ. ಮರ್ಕಟದಂತಹ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ? ಜಗತ್ತಿನ ಯಾವ ವಸ್ತುವು ಮನಸ್ಸಿನಷ್ಟು ವೇಗವಾಗಿ ಚಲಿಸಲಾರದು. ಒಂದು ಕ್ಷಣ ಇಲ್ಲಿದ್ದರೆ ಮಗದೊಂದು ಕ್ಷಣ ಸಪ್ತ ಸಾಗರಗಳಾಚೆ ಇರುತ್ತದೆ. ಆಧುನಿಕ ಜಗತ್ತಿನ ಬಾಹ್ಯ ಆಕರ್ಷಣೆಗೊಳಗಾಗಿ ಏಕಾಗ್ರತೆ ಇಲ್ಲದೆ ವಿದ್ಯಾರ್ಥಿ ಜೀವನವೇ ಬರಡಾಗುತ್ತದೆ. ಏಕಾಗ್ರತೆಯ ಕೊರತೆಯಿಂದ ಫಲಿತಾಂಶಗಳು ಕಡಿಮೆಯಾಗುತ್ತಿವೆ. ಹಲವರು ದಯವಿಟ್ಟು ಏಕಾಗ್ರತೆಯನ್ನು ಸಾಧಿಸುವ ಉಪಾಯವನ್ನು ಹೇಳಿ ಎಂದು ಕೋರಿಕೊಂಡಿದ್ದರು. ಅವರಿಗಾಗಿ ಒಂದು ಸರಳ ಉಪಾಯವನ್ನು ತಿಳಿಸುತ್ತಿದ್ದೇವೆ. ಏಕಾಗ್ರತೆಯನ್ನು ಸಾಧಿಸಲು ಪ್ರಾಚೀನ ಪದ್ಧತಿಯೊಂದಿದೆ. ಸುಮಾರು 5,000 ವರ್ಷಗಳ ಹಿಂದೆಯೇ ಪತಂಜಲಿ ಮಹರ್ಷಿಗಳು ಈ ಪದ್ಧತಿಯನ್ನು ತಿಳಿಸಿದ್ದರು. ಇದಕ್ಕೆ ತ್ರಾಟಕ ಪದ್ಧತಿ ಎಂದು ಕರೆಯುತ್ತೇವೆ. ನಮ್ಮ ಪ್ರಾಚೀನ ಋಷಿಮುನಿಗಳು ಈ ಪದ್ಧತಿಯಿಂದಲೇ ಮನೋವೈಜ್ಞಾನಿಕ ಶಕ್ತಿಯನ್ನು ಪಡೆದಿದ್ದರು. ಹಲವು ಆಧುನಿಕ ಸಂಶೋಧನೆಗಳ ನಂತರ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಈ ಪದ್ಧತಿ ಬಹಳ ಪರಿಣಾಮಕಾರಿ ಎಂದು ತಿಳಿದು ಬಂದಿದೆ. ತಾಟಕ ಪದ್ಧತಿಯಿಂದ ಮನಸ್ಸಿನಲ್ಲಿ ಆತ್ಮವಿಶ್ವಾಸ, ಯೋಗ್ಯತೆ, ಚಿಂತನಾಶಕ್ತಿ, ಏಕಾಗ್ರತೆ, ಸ್ಮರಣ ಶಕ್ತಿ, ಬುದ್ಧಿಯ ಬೆಳವಣಿಗೆಯಾಗುತ್ತವೆ ಎಂದು ಸಂಶೋಧನೆಗಳು ತಿಳಿಸಿವೆ. ಪ್ರಾಚೀನ ಋಷಿ ಮುನಿಗಳು ಪ್ರಯೋಗಿಸಿದ ಈ ಪದ್ಧತಿ ಆಧುನಿಕ ಕಾಲದಲ್ಲೂ ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದೆ. ಯಾವ ಸಮಯದಲ್ಲಿ ತ್ರಾಟಕ ಅಭ್ಯಾಸವನ್ನು ಮಾಡಬೇಕು? ಸೂರ್ಯೋದಯಕ್ಕಿಂತ ಮೊದಲು ತ್ರಾಟಕದ ಅಭ್ಯಾಸವನ್ನು ಮಾಡಿದರೆ ಪ್ರಶಸ್ತ. ಅನ್ಯ ಸಮಯದಲ್ಲೂ ಅಭ್ಯಾಸ ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ. ಸ್ಥಾನ: ಯಾವುದಾದರೂ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಅಭ್ಯಾಸ ಮಾಡಬೇಕು. ಮೊದಲನೇ ಹಂತ: ಎದುರಿಗೆ ಕಾಣಿಸುತ್ತಿರುವ ಹಳದಿ ಬಿಂದುವನ್ನು ತದೇಕ ಚಿತ್ತದಿಂದ ನೋಡಬೇಕು. ಮುಂದಿನ ಹಂತ: ಹಳದಿ ಬಿಂದುವನ್ನು ನೋಡುತ್ತಾ ಮನದಲ್ಲಿ ಚಿಂತೆಯನ್ನೆಲ್ಲ ವಿಚಾರಗಳು ಆ ಹಳದಿ ಬಿಂದುವಿನ ಹಿಂದೆ ಹೋಗುತ್ತಿವೆ. ಈ ಅಭ್ಯಾಸದಲ್ಲಿ ಕಣ್ಣೀರು ಬರಬಹುದು. ಚಿಂತಿಸದಿರಿ. ಕಣ್ಣುಗಳನ್ನು ಮುಚ್ಚಿ ಅಭ್ಯಾಸವನ್ನು ಕೊನೆಗೊಳಿಸಿ. ಪುನಃ ಅಭ್ಯಾಸ ಮಾಡಬೇಕೆನಿಸಿದರೆ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಪುನಃ ಹಳದಿ ಬಿಂದುವನ್ನು ನೋಡುತ್ತಾ ಅಭ್ಯಾಸ ಮುಂದುವರಿಸಿ. ಪ್ರಾರಂಭದಲ್ಲಿ ಅಭ್ಯಾಸ ಮಾಡಲು ಕಷ್ಟವಾಗಬಹುದು, ಆದರೆ ಮನಸ್ಸನ್ನು ನಿಯಂತ್ರಿಸಿ ಅಭ್ಯಾಸವನ್ನು ಮುಂದುವರೆಸಿ. ಮೊದಲು 1 ನಿಮಿಷ, ಆಮೇಲೆ 2 ನಿಮಿಷ, 3, 4 ಹೀಗೆ ಸಮಯವನ್ನು ಹೆಚ್ಚಿಸುತ್ತಾ ಹೋದಂತೆಯೇ ಏಕಾಗ್ರತೆಯನ್ನು ಸುಲಭವಾಗಿ ಸಾಧಿಸಬಲ್ಲಿರಿ.
ಅಭ್ಯಾಸದ ನಂತರ ತಣ್ಣೀರಿನಿಂದ ಕಣ್ಣುಗಳನ್ನು ತೊಳೆಯಿರಿ. ಮನಸ್ಸು, ಬುದ್ಧಿ, ದೇಹಗಳು ಪ್ರಫುಲ್ಲವಾಗುತ್ತದೆ. ಅಭ್ಯಾಸವನ್ನು ಮಾಡುವಾಗ ಹಸಿದಿರಬಾರದು, ಹಾಗೆಯೇ ಅಧಿಕವಾಗಿಯೂ ತಿಂದಿರಬಾರದು. ಈ ಅಂಶವನ್ನು ಸದಾ ನೆನಪಿನಲ್ಲಿರಿಸಿಕೊಳ್ಳಿ. ಒಂದು ವೇಳೆ ನೀವು ಕನ್ನಡಕವನ್ನು ಧರಿಸುವವರಾದರೆ ಅಭ್ಯಾಸದ ವೇಳೆ ಧರಿಸಬೇಡಿ. ಹಳದಿ ಬಿಂದುವನ್ನು ನೋಡಲು ಸಾಧ್ಯವಾಗದಿದ್ದರೆ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಮನಸ್ಸನ್ನು 2 ಹುಬ್ಬುಗಳ ಮಧ್ಯದಲ್ಲಿ ಅಂದರೆ ಭ್ರೂ ಮಧ್ಯ ಕೇಂದ್ರೀಕರಿಸಿ. ಇದಕ್ಕೆ ಅಂತಃತ್ರಾಟಕ ವಿಧಿ ಎಂದು ಕರೆಯಲಾಗುತ್ತದೆ. ಕಡಿಮೆ ಎಂದರೂ 3 ವಾರ ಇದೇ ರೀತಿ ಸರಿಯಾಗಿ ಅಭ್ಯಾಸ ಮಾಡಿ. ನಿಮ್ಮಲ್ಲಿ ಏಕಾಗ್ರತಾ ಶಕ್ತಿ ಜಾಸ್ತಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು.